ಕೊನೆಯದಾಗಿ ಇಂಟರ್ವ್ಯೂನಲ್ಲಿ ನಾನು ಒಂದು ಸಣ್ಣ ಗೇಮ್ ತರ ಏನಂದ್ರೆ ಪ್ರತಿಯೊಬ್ರು ಕಂಟೆಸ್ಟೆಂಟ್ ಮನೆ ಒಳಗೆ ಅಥವಾ ಹೊರಗಿರಬಹುದು ಅವರ ಹೆಸರು ಹೇಳ್ತಾ ಹೋಗ್ತೀನಿ, ನಿಮಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಒಂದು ಪದದಲ್ಲಿ ನೀವು ಹೇಳ್ಬೇಕು, ಓಕೆನಾ? ಯಾ, ರ್ಯಾಪಿಡ್ ಫೈರ್. ಓಕೆ, ನೀವೇ ಹಂಗೆ ಅನ್ಕೋಬಹುದು. ಸೊ ಮೊದಲನೇ ಹೆಸರು ವಿನಯ್. ವಿನಯ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಎಸ್ಸೆನೇ ಬರಿಬೋದು, ನಾನು ಬರ್ತಿದ್ದೀನಿ. ವಿನಯ್ ಇಸ್ ಅ ಕೈಂಡ್ ಸೋಲ್ ಯಾರ್. ಕೈಂಡ್ ಆ್ಯಕ್ಚುಲಿ ಅವರಲ್ಲಿರೋ ನಾನು ತುಂಬ ಕೈಂಡ್ನೆಸ್ ನೋಡಿದ್ದೀನಿ. ಆ ಕೈಂಡ್ನೆಸ್ ಎಲ್ಲರೂ ನೋಡಿದ್ರೆ ಅವ್ರ ಪರ್ಸೆಪ್ಷನ್ನೇ ಚೇಂಜ್ ಆಗೋಗುತ್ತೆ. ಅವರಲ್ಲಿ ತುಂಬ ಕೈಂಡ್ನೆಸ್ ಇದೆ. ಓಕೆ. ನಮ್ರತಾ. ಆನೆಸ್ಟ್. ಸಂಗೀತ. ಶಾರ್ಪ್, ಸ್ಮಾರ್ಟ್. ಪ್ರತಾಪ್. ಪ್ರತಾಪ್ ಇಸ್ ಅನ್ ಅಂಡರ್ ರೇಟೆಡ್ ಜೀನಿಯಸ್. ಅಂಡರ್ ರೇಟೆಡ್ ಅಂದರೆ ಅವ್ನು ಜೀನಿಯಸ್ ಥರ ಬಿಂಬಿಸ್ಕೊಳ್ಳಲ್ಲ, ಬಟ್ ಅವನಲ್ಲಿ ಒಂದು ಚಾಣಾಕ್ಷತನ ಇದೆ. ಆ ಗೇಮಿಗೆ ಬೇಕದು. ಓಕೆ. ಮೈಕಲ್ ಇಸ್ ಅ ವಾರಿಯರ್. ಕಾರ್ತಿಕ್ ಇಸ್ ಅ ಮಿಸ್ಗೈಡೆಡ್ ಜೆಂಟಲ್ಮನ್. ತನಿಷಾ. ಬಾಸಿ. ವರ್ತೂರ್ ಸಂತೋಷ್ ಇಸ್ ಅ ಫೀನಿಕ್ಸ್ ಅಂದರೆ ಗೊತ್ತಲ್ಲ, ಅಂದರೆ ಆ್ಯಶಸ್ಸಿಂದ ರೈಸ್ ಆಗೋ. ತುಕಾಲಿ ಸಂತೋಷ್ ಇಸ್ ಅ ಸ್ವೀಟ್ ಹಾರ್ಟ್. ನೀತು ಇಸ್ ಅ ಫೈಟರ್. ಅಂದರೆ ಅವರು ಅಂದರೆ ಅವ್ರ ಕಮ್ಯುನಿಟಿಯಿಂದ ಬಂದು ಅದನ್ನು ರೆಪ್ರೆಸೆಂಟ್ ಮಾಡಿ, ಅಷ್ಟು ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿದ್ರು. ಅಂದರೆ ಅವ್ರ ಕಮ್ಯುನಿಟಿನ ಅವರು ಪ್ರತಿನಿಧಿಸಿದ್ರು. ಆ್ಯಂಡ್ ಆ ರೆಪ್ರೆಸೆಂಟೇಷನ್ ಮಾಡೋಕ್ಕೆ ಶಿ ಈಸ್ ದ ಪರ್ಫೆಕ್ಟ್ ಎಕ್ಸಾಂಪಲ್. ಸಿರಿ ಮ್ಯಾಮ್ ಇಸ್ ಟೂ ಸ್ವೀಟ್. ಸ್ವೀಟ್ ಅಲ್ಲ, ಟೂ ಸ್ವೀಟ್. ಓಕೆ. ರಕ್ಷಕ್ ಅಂದರೆ ರಕ್ಷಕ್ ಇಸ್ ಒನ್ ಆಫ್, ಅಂದರೆ ನಾನು ಮೀಟ್ ಮಾಡಿರೋ ಅಲ್ಲಿ ಈಸ್ ದ ನೈಸೆಸ್ಟ್ ಬಾಯ್. ಬಟ್ ಜನ ಅವನ ಬಗ್ಗೆ ಬೇರೆ ಏನೋ ತಿಳ್ಕೊಂಡಿದ್ದಾರೆ. ಅಂದರೆ ನಾನು ಫಸ್ಟ್ ಅವ್ನು ಮೀಟ್ ಮಾಡಿದಾಗ ಅದೇ ಹೇಳಿದರು, ನನ್ನ ಹೊರಗಡೆ ನಿನ್ನ ರೀಲ್ಸ್ ನೋಡಿ ಪರ್ಸೆಪ್ಷನ್ನೇ ಬೇರೆ ಇತ್ತು, ನೀನು ನೋಡಿದ್ರೆ ತುಂಬ ಒಳ್ಳೆ ಹುಡುಗ ಅವರು, ನೀನು ಇಷ್ಟು ಒಳ್ಳೆ ಹುಡುಗ ಆದರೆ ಕಷ್ಟ ಇಲ್ಲಿ ಬಿಗ್ ಬಾಸ್ ಮನೇಲಿ ಅದೇ ಆಗಿತ್ತು. ಈಶಾನಿ ಇಸ್ ಐ ಡೋಂಟ್ ನೋ ಯಾರ್. ಈಶಾನಿ ಇಸ್ ಜಸ್ಟ್ ಫನಿ. ನನಗೆ ತುಂಬ ಫನಿ ಅನ್ಸೋಳು ಈಶಾನಿ. ನಾವು ಹೊರಗಡೆ ಹೋದ್ಮೇಲೆ ನಮಗೆ ಕಾಲು ಎಳಿಯೋಕ್ಕೆ ಯಾರೂ ಇರಲಿಲ್ಲ. ಅಂದರೆ ಅವಳು ಮಾಡ್ತಾ ಇದ್ದಿದ್ದು ಹಾಡು ನನಗೆ ನಾನೇ ಸಾಕು ಅಂತ ಏನೇನೋ ಹಾಡು ಮಾಡೋಳು. ಅದು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ಓಕೆ.